ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಫುಡ್, ಲೈಫ್ ಸ್ಟೈಲ್. ಆ್ಯಂಡ್ ಇಫ್ ಯು ಆರ್ ಪರ್ಸನ್ ಹೂ ಲವ್ಸ್ ಆಲ್ ಆಫ್ ದಿಸ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದು ಆ್ಯಕ್ಚುಲಿ ಬಂದು ನಮ್ಮ ಮನೇಲಿ ರೀಸೆಂಟಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿತ್ತು. ಅದ್ರ ದಿನದ ವ್ಲಾಗು ರೀಸೆಂಟಾಗಿ ಅಂದರೆ ವೆರಿ ಲಾಂಗ್ ಬ್ಯಾಕ್ ಆಗಿತ್ತು. ಬಟ್ ನಾನು ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ನೆಟ್ ಸಮಸ್ಯೆ ಆಗಿತ್ತು ಆ್ಯಂಡ್ ನಂಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಸೊ ಎಲ್ಲನೂ ಮುಗಿಸಿ ಇವಾಗ ಐ ಆಮ್ ಬ್ಯಾಕ್, ಸ್ಟೆಬಿಲೈಸ್ ಆಗಿ ನಾರ್ಮಲ್ ಆಗಿ ಬ್ಯಾಕ್ ಆಗಿದ್ದೀನಿ. ಸೊ ದಟ್ ನಾನು ಇನ್ಮೇಲಿಂದ ಎಲ್ಲ ವೀಡಿಯೋಸು ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತೀನಿ. ಇದು ಒಂದು ಸತ್ಯನಾರಾಯಣ ಸ್ವಾಮಿ ಹಿಂದಿನ ದಿನ. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ. ಸೊ ಅಲ್ಲಿ ಹಳೆ ಮನೆ ಹತ್ರ ಸ್ವಲ್ಪ ಜನಕ್ಕೆ ಬಿಡ್ಸೋಕ್ಕೆ ಬರುತ್ತಾ, ಅವ್ರನ್ನ ಕರ್ಕೊಂಬಂದು ಬಿಡಿಸ್ತಾ ಇದ್ದೀವಿ. ನೆಕ್ಸ್ಟು ಅದೆಲ್ಲ ಆದಮೇಲೆ ಬಾಗಿಲಿಗೆ ನಾನೇ ಆ್ಯಕ್ಚುಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೂವು ಎಲ್ಲ ಪೋಣಿಸಿ. ಸೊ ಅದನ್ನ ನಾನು ಹರೀಶ್ ಅವರು ಸೇರ್ಕೊಂಡು ಈಗ ಬಾಗಿಲ ಹತ್ರ ಹಾಕ್ತಾಯಿದ್ದೀವಿ. ಯಾಕಂದರೆ ಬೆಳಿಗ್ಗೆ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆ ಪುರೋಹಿತರು ಬೇಗ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಅಂದರೆ ಎಲ್ಲ ಲೇಟ್ ಆಗುತ್ತೆ, ಆಮೇಲೆ ನೆಂಟರು ಎಲ್ಲ ಬಂದುಬಿಡ್ತಾರೆ ಅಂತ ಎಲ್ಲ ರಾತ್ರಿನೇ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹೂವು ಎಲ್ಲ ಹಾಕಾದ್ಮೇಲೆ ರಂಗೋಲಿ ಫೈನಲ್ ಔಟ್ಪುಟ್ ಬಂದು ಈ ಥರ ಇತ್ತು. ಫುಲ್ ಕಲರ್ ಎಲ್ಲ ಫಿಲ್ ಮಾಡಾದ್ಮೇಲೆ ಇಟ್ ವಾಸ್ ಲುಕ್ಕಿಂಗ್ ಗುಡ್. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಮನೆ ಹತ್ರ 2 ಗೇಟ್ ಇದೆ. ಇದು ದೊಡ್ಡ ಗೇಟ್ ಹತ್ರ ಈ ಥರ ದೊಡ್ಡದಾಗಿ ಬಿಡಿಸಿದ್ದಾರೆ, ಸಣ್ಣ ಗೇಟ್ ಹತ್ರ ಸ್ಮಾಲಾಗಿ ಬಿಡಿಸಿದ್ದಾರೆ. ಸೊ ಫೈನಲಿ ಅವರೆಲ್ಲ ಮುಗಿಸ್ಕೊಟ್ಟು ಹೋದರು ಪಾಪ ಹಳೆ ಮನೆ ಹತ್ರಕ್ಕೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಳಿಗ್ಗೆ 4 o'clockಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಪುರೋಹಿತರು ಬೇಗ ಬರ್ತೀನಿ ಅಂದಿದ್ದವರು ಅವ್ರು ಲೇಟ್ ಮಾಡಿಬಿಟ್ರು. ಸೊ ಇನ್ನು ಅವ್ರು ಬರೋ ಅಷ್ಟರ ದೇವ್ರ ಮನೆನಾದರೂ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಎಲ್ಲ ಫುಲ್ ಹೊಸ್ಲಿಗೆಲ್ಲ ಹೂವು ಹಾಕ್ತಾಯಿದ್ದೀನಿ. ಈ ಥರ ಕಾಣಿಸ್ತಾ ಇತ್ತು ನಮ್ಮ ದೇವ್ರ ಮನೆ ಫುಲ್ ರೆಡಿ ಮಾಡಾದ್ಮೇಲೆ. ಆ್ಯಂಡ್ ನಮ್ಮ ದೇವ್ರ ಮನೆ ಆರ್ಕಿಟೆಕ್ಚರ್ ಹೇಗಿದೆ ಅಂದರೆ, ಮಾರ್ನಿಂಗ್ ಸನ್ಲೈಟು ಬಿದ್ದರೆ ಡೈರೆಕ್ಟ್ ಬಂದು ದೇವ್ರ ಫೋಟೋ ಮೇಲೆ ಬೀಳತ್ತೆ. ಆ ಫೋಟೋ ಮೇಲೆ ಓಂ ಅಂತ ಇದೆ ಎಲ್ಲ ಗ್ಲಾಸಲ್ಲಿ, ಅದು ಕಾಣಿಸುತ್ತೆ. ಇನ್ನು ಪುರೋಹಿತರು ಲೇಟಾಗಿ ಬಂದರು ಅಂತ ಹೇಳಿ ಎಲ್ಲ ಅಲಂಕಾರಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ವಿ. ಯಾಕೆಂದರೆ ಲೇಟ್ ಆಗಿಬಿಡುತ್ತೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಇನ್ನು ಇದು ಬಂದು ಸತ್ಯನಾರಾಯಣ ಸ್ವಾಮಿ ಫೋಟೋ. ಈಗ ನಾವು ಹೋದ ವರ್ಷ ಮನೆ ಗೃಹ ಪ್ರವೇಶ ಮಾಡಿದ್ವಿ ಅಲ್ಲ, ಸೊ ಆವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ಅಂತ ಹೇಳಿ ಇನ್ನು 3 years ಕಂಟಿನ್ಯೂಸ್ ಆಗಿ ಮಾಡಿಸ್ಬೇಕು ಅಂಥೇಳಿ ಈ ವರ್ಷವೂ ಮಾಡಿಸಿದ್ವಿ ಪೂಜೆನ ನಾವು. ಆ್ಯಂಡ್ ಅದನ್ನ ನಾವು ತುಂಬ ಗ್ರ್ಯಾಂಡಾಗೂ ಮಾಡೋದು ಬೇಡ, ಸಿಂಪಲ್ಲಾಗೆ ಮಾಡೋಣ ಅಂಥೇಳಿ ಮಾಡಿದ್ವಿ. ಯಾಕೆಂದರೆ ಲಾಸ್ಟ್ ಇಯರ್ ಎಲ್ಲ ಜೋರಾಗಿ ಮಾಡಿ ಎಲ್ಲರನ್ನೂ ಕರ್ತಿದ್ವಲ್ಲ, ಅದಕ್ಕೋಸ್ಕರ. ಇನ್ನು ಅಲಂಕಾರ ಆಲ್ಮೋಸ್ಟ್ ಮುಗಿದ್ಮೇಲೆ ಪುರೋಹಿತರು ಹೇಳಿದ್ರು ದೇವ್ರ ಮನೆ ದೀಪ ಹಚ್ಚಿ. ಯಾಕಂದರೆ ಫಸ್ಟ್ ಮನೇಲಿ ಮಂದೇವ್ರ ಪೂಜೆ ಮಾಡಿ ನೆಕ್ಸ್ಟು ಏನೇ ಪೂಜೆ ಇದ್ರೂ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಮುಂಚೆಯಿಂದನೂ ಇದೆ. ಇನ್ಫ್ಯಾಕ್ಟ್ ಅವರು ಪೂಜೆ ಕೂರಿಸ್ದಾಗಲೂ ಅಷ್ಟೇ ಅರ್ಚನೆ ಮಾಡ್ತಾರಲ್ವ, ಆವಾಗ ಅವ್ರು ಫಸ್ಟ್ ಮನೆ ದೇವರು ಹೆಸರು ಹೇಳಿ ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಇದು ಆ್ಯಕ್ಚುಲಿ ಬಂದು ಅಲಂಕಾರ ಈ ಥರ ಮಾಡಿದರು ಪುರೋಹಿತರು. ನನಗೆ ಬೇರೆ ಥರ ನಾವು ಫಸ್ಟ್ ಒಪ್ಸಿದ್ದು. ಬಟ್ ನಾವು ಹೂವಕ್ಕೆ ಫ್ಲವರ್ ಅವ್ರಿಗೆ ಹೇಳಿದ್ವಿ ಅಲ್ಲ, ಅವರು ದಿಂಡು ಥರ ತರಬೇಕಿತ್ತು. ಬಟ್ ಇವರು ಫ್ಲವರ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಹೂವನ್ನೆಲ್ಲ ಪೋಣಿಸ್ಬಿಟ್ಟಿದ್ದಾರೆ. ಸೊ ಆ ಥರ ಅಲಂಕಾರ ಮಾಡೋಕ್ಕಾಗಲ್ಲ ಅಂತ ಪುರೋಹಿತರು ಹೇಳಿದ್ದಕ್ಕೆ ನಾವು ಫೈನಲಾಗಿ ಈ ಥರ ರೆಡಿ ಮಾಡ್ಕೊಂಡ್ವಿ ಎಲ್ಲನೂ ಅಲಂಕಾರ. ಬಟ್ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಾ ಇದ್ದೀರಾ ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪುರೋಹಿತರು ಅಲಂಕಾರ ಅಂತ. ಸುಮಂಗಲೇರ್ಯಂ ಮಧುರಿಮಾಹಿಂ ಸಮೇತ ಪಶ್ಯತಾಂ ಸೌಭಾಗ್ಯದತ್ವೇ ದತ್ವಾ ಯಾದಾಸ್ತಾಂ ವಿಪರೇತನ ಪಕ್ಕದಲ್ಲಿಟ್ಟರು ಬಯಸ್ಕೊಂತೀರಾ. ಸುಮಂಗಲೇರ್ಯಂ ಮಧುರಿಮಾಹಿಂ ಸಮೇತ ಪಶ್ಯತಾಂ ಸೌಭಾಗ್ಯದತ್ವೇ ದತ್ವಾ ಯಾದಾಸ್ತಾಂ ವಿಪರೇತನ ಅನ್ಯೋರ್ ದಂಪತ್ಯೋಃ ಅವಿಚ್ಛಿನ್ನಾ ಪ್ರೀತಿರಸ್ತು. ಲೇಡೀಸ್ ವಸ್ತು ಸುಮಂಗಲೇರ್ಯಂ ಪೇಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಅವರು ಯೋಚನೆ ಮಾಡ್ತಾ ಇಲ್ಲ. ನೋಡಿ
ಮನೇಲಿ ಏನೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಹೇಗೆ ಮನೆದೇವ್ರ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಿರೋ ಮನೇಲಿರೋ ಹಿರಿಯರಿಗೂ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವನೇ ದೊಡ್ಡವರಲ್ವ, ಸೊ ಅದಕ್ಕೋಸ್ಕರ ಅವ್ರ ಕೈಲಿ ಆಶೀರ್ವಾದ ಮಾಡಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳಿದ್ರು. ಸೊ ಅದಕ್ಕೆ ಫಸ್ಟ್ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ. ಇನ್ನು ಮನೆಯಲ್ಲಿ ಎಲ್ಲರೂ ಹಿರಿಯರಿದ್ದರು, ಅಂದರೆ ನಮ್ಮ ಅಪ್ಪ ಇದ್ದರು, ಹರೀಶ್ ಅವರ ದೊಡ್ಡಪ್ಪ ಇದ್ದರು, ದೊಡ್ಡಮ್ಮ ಇದ್ದರು, ನಮ್ಮ ಅಜ್ಜಿ ಇದ್ದರು. ಸೊ ಎಲ್ಲರ ಹತ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಾವು ಆಮೇಲಿಂದನೇ ಪೂಜೆ ಕೂತಿದ್ದು. ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧರ್ಥಂ. ಮುಂಚೆ ಪೂಜೆಗೆ ನಮ್ಮ ಅತ್ತೆ ಮಾವ ಕುತ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಈ ಥರ ಪೂಜೆ ಮಾಡಿಸ್ದಾಗೆಲ್ಲ ನಮ್ಮ ಅತ್ತೆ ಮಾವ ಹೇಳ್ತಾರೆ ನೀನು ಹರೀಶನೇ ಕುತ್ಕೊಂಡ್ಬಿಡಿ ಅಂತ ಹೇಳಿ. ಯಾಕಂದರೆ ನಮ್ಮ ಮಾವಂಗೆ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ, ಅವ್ರು ಕೆಲವೊಂದು ಕಾಲ್ಸ್ನ ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪೂಜೆ ಮಾಡಿಸ್ಬೇಕಾದ್ರೆ ನಾವಿಬ್ಬರೇ ಕುತ್ಕೋತೀವಿ. ಬಟ್ ಅವ್ರು ಈ ಸತಿ ಪುರೋಹಿತರು ಹೇಳಿದ್ರು ನಿಮ್ಗೆ ಏನಾರು ಆ ಥರ ಫೋನ್ ಬಂದರೆ ಎದ್ದೋಗಿರಂತೆ, ಇಲ್ಲಾಂದರೆ ಕೂತ್ಕೊಳ್ಳಿ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ದಂಪತಿಗಳು ಕೂತ್ಕೊಳ್ಳೇಬೇಕು ಅಂಥೇಳಿ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮಾವನೂ ಕೂತಿದ್ರು. ಇನ್ನು ಸತ್ಯನಾರಾಯಣ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಕರಂಗಲಿ ಮಾಲಾನು ತರಿಸಿದ್ವಿ. ಯೂಶ್ವಲಿ ಕರಂಗಲಿ ಮಾಲಾಗೆ ಫಸ್ಟು ನೀರಲ್ಲಿ ಇಲ್ಲ ಹಾಲಲ್ಲಿ ನೆನೆಸಿಟ್ಟು ಆಮೇಲೆ ಅದನ್ನ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹಾಕೋಬೇಕಂತೆ. ಸೊ ನಮ್ಮ ಮನೇಲೇ ಪೂಜೆ ನಡೀತಾ ಇತ್ತಲ್ಲ, ಸೊ ಅದಕ್ಕೂ ಪೂಜೆ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಇವತ್ತೇ ಪೂಜೆ ಮಾಡಿಸಿದ್ವಿ. ಇನ್ನು ಪುರೋಹಿತರು ಲೇಟಾಗಿ ಬಂದರು, ಪೂಜೆನ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಕತೆಗಳು 5 ಕತೆನೂ ತುಂಬ ಚೆನ್ನಾಗಿ ಹೇಳಿದ್ರು, ಮತ್ತು ಪೂಜೆನೂ ತುಂಬ ಚೆನ್ನಾಗಾಯಿತು. ಇನ್ನು ನಾನು ಪೂಜೆಗೆ ಯೂಸ್ ಮಾಡಿದ್ದ ಐಟಮ್ಸ್ ಲೈಕ್ ದೀಪ, ತಟ್ಟೆ, ಚೊಂಬು ಎಲ್ಲನೂ ಸಿಲ್ವರೇ. ಬಟ್ ಕೆಲವೊಬ್ಬರಿಗೆ ಸಿಲ್ವರ್ ಅಫೋರ್ಡ್ ಮಾಡೋಕ್ಕಾಗದೇ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಸಿಲ್ವರ್ ಕೋಟೆಡಿಂದು ದೀಪ, ತಟ್ಟೆ, ಚೊಂಬು ಎಲ್ಲ ಹುಡುಕಿದ್ದೀನಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಆ ಲಿಂಕ್ನ ಯೂಸ್ ಮಾಡಿ ಬೈ ಮಾಡ್ಬೋದು. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಶ್ರೀ ಸತ್ಯನಾರಾಯಣ. ಇನ್ನು ಇದಾಗಿತ್ತು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ವ್ಲಾಗ್. ನಿಮಗೇನಾದ್ರು ಇಷ್ಟ ಆಗಿದೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಆಚರಿತ ಮಮ ಗೃಹೆ ಶ್ರೀ ವೆಂಕಟಾದ್ರಿ ನಿಲಯ ಗೃಹೆ ಆಚರಿತ ಅನಂತ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ವ್ರತ ಸಾಂಗತ ಸಿದ್ಧಾರ್ಥಂ ಇದಂ ಆಚಾರ್ಯ ಬ್ರಾಹ್ಮಣ ಮಹಾವಿಷ್ಣು ಸ್ವರೂಪಾಯ ಬ್ರಾಹ್ಮಣಾಯ ಇದಂ ಪರದಕ್ಷಿಣ ದಾನಂ ब्राह्मणाय दिव्यमहं सम्प्रदते नवमे शतमानं भवति शताय पुरुषतेन्द्रिय आयुष्येवेन्द्रिये प्रतिष्ठते दीर्घसुमङ्गल्याय विरुद्धस्थ आयुरारोग्यैश्वर्याय अनंत महालक्ष्मी समेत नारायण स्वामी देवता प्रसाद मनसिद्धिरस्तु मनोवांछिता फलसिद्धिरस्तु